ನಮಸ್ಕಾರ ವೀಕ್ಷಕರೇ, ಪಾಕಾಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಶೇರ್ ಮಾಡ್ತಿರೋದು ಒಂದು ವಿಶೇಷವಾಗಿ ಸ್ಪೆಷಲ್ ಆಗಿರುವಂಥ ಒಂದು ಉಪ್ಪಿಟ್ಟಿದು. ಮಾಮೂಲಿ ಉಪ್ಪಿಟ್ಟು ಎಲ್ಲರೂ ಮಾಡ್ಕೊಳ್ತಾರೆ, ಒಮ್ಮೆ ಈ ರೀತಿ ಉಪ್ಪಿಟ್ಟು ಟ್ರೈ ಮಾಡ್ಕೊಳ್ಳಿ. ನಿಮಗೆ ಉಪ್ಪಿಟ್ಟೇ ಇಷ್ಟನೇ ಇಲ್ಲ ಅನ್ನೋದಿದ್ದರೆ ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಖಂಡಿತ ಇಷ್ಟ ಆಗುತ್ತೆ, ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ. ಇದು ದಿನ ಒಂದೇ ಥರ ಮಾಡಿಕೊಂಡ್ರು ಬೇಜಾರು ಅನಿಸಿದಾಗ ಒಮ್ಮೆ ಈ ರೀತಿ ಟ್ರೈ ಮಾಡಿ, ತುಂಬ ರುಚಿಯಾಗಿ ಬರುತ್ತೆ. ಮತ್ತೆ ಇದನ್ನೇ ಮಾಡ್ಕೊಳ್ತೀರಿ ನೀವು, ಖಂಡಿತ ಹೌದು, ಅಷ್ಟು ರುಚಿಯಾಗಿ ಬರುತ್ತೆ. ಉಪ್ಪಿಟ್ಟು ಕೂಡ ಸಖತ್ತಾಗೆ ಬಂದಿದೆ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಇಲ್ಲಿ ನಾನು ಉಪ್ಪಿಟ್ಟು ಮಾಡಲಿಕ್ಕೆ 1 ಗ್ಲಾಸ್ ಆಗೋಷ್ಟು ರವಾವನ್ನು ತಗೊಂಡಿದ್ದೆ, ಚಿರೋಟಿ ರವೆ. ಇದು ಸಣ್ಣ ಗ್ಲಾಸಲ್ಲಿ 1 ಗ್ಲಾಸ್ ಆಗೋಷ್ಟು ರವಾವನ್ನು ತೆಗೆದಿಟ್ಕೊಂಡಿದ್ದೆ. 1 ಸ್ಪೂನ್ ಆಗೋಷ್ಟು ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೆ. 1 ಈರುಳ್ಳಿ, 1 ಹಸಿಮೆಣಸಿನ್ಕಾಯಿ, ಅರ್ಧ ಇಂಚು ಶುಂಠಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು 10-20 ಬಟಾಣಿಯನ್ನು ನೆನೆಸಿ ಇಟ್ಕೊಂಡಿದ್ದೆ. ನೋಡಿ, ನಾ ಮಾಡುವ ಪ್ರಮಾಣಕ್ಕೆ ಎಷ್ಟು ಸಾಕಾಗುತ್ತೆ, ಹಾಗಾಗಿ 10-20 ಬಟಾಣಿಯನ್ನು ನೆನೆಸಿ ಇಟ್ಕೊಂಡಿರೋದು. ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ತುರಿದಿಟ್ಕೊಂಡಿದ್ದೆ. ಇವನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾಗಿದೆ. ಒಂದು ಬಾಣಲೆಯನ್ನು ತೊಗೊಳ್ಳೋಣ. ಈಗ ಫಸ್ಟಿಗೆ ರವನ್ನು ಚೆನ್ನಾಗಿ ಹುರ್ಕೊಳ್ಬೇಕು, ಕೆಂಪಾಗುವ ಹಾಗೆ ರವನ್ನು ಹುರ್ಕೊಳ್ಳೋಣ. ಫಸ್ಟಿಗೆ ಚೆನ್ನಾಗಿ ಇದನ್ನು ಕೆಂಪಾಗುವ ರೀತಿಯಲ್ಲಿ ಹುರ್ಕೊಂಡು ಅದನ್ನು ಸೈಡಲ್ಲಿ ತೆಗೆದಿಟ್ಕೊಳ್ತೇನೆ. ಈಗ ತುಂಬಾ ಟೇಸ್ಟ್ ಬರುತ್ತೆ ನೋಡಿ. ಈ ರೀತಿ ಉಪ್ಪಿಟ್ಟು ಮಾಡಿಕೊಟ್ರೆ ಮಕ್ಕಳಿಗೂ ಇಷ್ಟ ಆಗುತ್ತೆ. ಮಾಮೂಲಿ ಉಪ್ಪಿಟ್ಟು ಮಾಡಿಕೊಂಡ್ರೆ ಒಬ್ಬೊಬ್ರಿಗೆ ಇಷ್ಟನೇ ಆಗಲ್ಲ, ಒಬ್ಬೊಬ್ರು ತಿನ್ನೋದೇ ಇಲ್ಲ ಅಂತಾರೆ. ಹಾಗಾಗಿ ಈ ಮಕ್ಕಳಿಗೆಲ್ಲ ಈ ರೀತಿ ಮಾಡಿಕೊಟ್ರೆ ಇದರಲ್ಲಿ ತುಂಬ ಟೇಸ್ಟಿಯಾಗಿ ಬರೋದ್ರಿಂದ ಖಂಡಿತ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈಗ ರವಾನ ಕೆಂಪಾಗಿ ಹುರ್ಕೊಂಡು ಅದನ್ನು ತೆಗೆದಿಟ್ಕೊಂಡಿದ್ದೆ. ಅದೇ ಬಾಣಲೆಗೆ ಒಂದು 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಈಗ ಸಾಸಿವೆಯನ್ನು ಹಾಕ್ಕೊಂಡಿದ್ದೆ. 1 ಚಿಟಿಕೆ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ಳೋಣ. 1 ಚಿಟಿಕೆ ಆಗುವಷ್ಟು ಜೀರಿಗೆ ಹಾಕ್ಕೊಂಡು 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಕಿದ್ದೆ. ಮತ್ತು 1 ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಂಡಿದ್ದೆ. ನೋಡಿ, ಹಾಕ್ಬಿಟ್ಟು ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೆ. ಕಟ್ ಮಾಡಿದಂಥ ಹಸಿಮೆಣಸಿನ್ಕಾಯಿ, ಶುಂಠಿ ಹಾಕಿದ್ದೆ. ಹಾಗೆ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೆ. ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಫಸ್ಟಿಗೆ ಈರುಳ್ಳಿ ಫ್ರೈ ಆದ ನಂತರ ಕ್ಯಾರೆಟನ್ನು ಹಾಕ್ಕೊಳ್ಳೋದು. ಕ್ಯಾರೆಟ್ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಈಗ ಬಟಾಣಿಯನ್ನು ಹಾಕ್ಕೊಂಡಿದ್ದೆ. ನೋಡಿ, ಇವೆಲ್ಲ ಹಾಕೋದ್ರಿಂದ ತಿನ್ನುವಾಗ ಬಾಯಿಗೆ ಸಿಗುತ್ತೆ, ತುಂಬ ಚೆನ್ನಾಗಿ ಟೇಸ್ಟು ಕೊಡುತ್ತೆ. ಹಾಗಾಗಿ ಮಕ್ಕಳಿಗೆಲ್ಲ ಇಷ್ಟನೇ ಆಗುತ್ತೆ ಈ ರೀತಿ ಉಪ್ಪಿಟ್ಟು ಮಾಡಿಕೊಟ್ರೆ. ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಇವಾಗ, ಮತ್ತೆ ನೋಡ್ಕೊಂಡು ಹಾಕ್ಕೊಳ್ಬೋದು. ಈಗ ಎಲ್ಲ ಹಾಕಿ ಚೆನ್ನಾಗಿ ಅದನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡಿದ್ದೆ. ನೋಡಿ, ನಾನು 1 ಗ್ಲಾಸ್ ರವೆ ತೊಗೊಂಡಿದ್ದೆ, ಇದಕ್ಕೆ 2 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತೇನೆ. ಈಗ ನಾನು 1 ಗ್ಲಾಸ್ ರವೆ ಆದರೆ 2 ಗ್ಲಾಸ್ ನೀರು ಸಾಕಾಗತ್ತೆ ಉಪ್ಪಿಟ್ಟಿಗೆ. ಹಾಕ್ಬಿಟ್ಟು ಈ ನೀರನ್ನು ಚೆನ್ನಾಗಿ ಕಾಸ್ಕೊಳ್ಬೇಕೀಗ. ಉಪ್ಪು ನಿಮಗೆ ಕಡಿಮೆ ಅನಿಸಿದರೆ ಇವಾಗ ನೀರನ್ನು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕು. ಕಡಿಮೆ ಅನಿಸಿಲ್ಲ, ಸಾಕನ್ನಿಸಿದರೆ ಸಾಕಾಗಿಬಿಡುತ್ತೆ. ಈಗ ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕಿದ್ದೆ ಅದೇ ನೀರಿಗೆ. ಚೆನ್ನಾಗಿ ನೀರನ್ನು ಕುದಿಸ್ಕೊಳ್ಳೋಣ. ಈಗ ಸ್ವಲ್ಪ ಹೊತ್ತು ಮುಚ್ಚಿಬಿಟ್ರೆ ಬೇಗನೆ ಕುದಿ ಬರುತ್ತೆ. ನೋಡಿ, ಈಗ 1 ನಿಮಿಷ ಇದನ್ನು ಮುಚ್ಚಿಬಿಟ್ಟಿದ್ದೆ. ಈಗ ನೀರು ಚೆನ್ನಾಗೇ ಕುದೀತಾ ಇದೆ. ಹುರಿದಿಟ್ಕೊಂಡಂಥ ರವನ್ನು ಹಾಕ್ಕೊಳ್ತೇನೆ. ಈಗ ಹುರಿದಂಥ ರವನ್ನು ಹಾಕ್ಕೊಳ್ತಾ ಇರೋದು. ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮುಚ್ಚಬೇಕು. ಮುಚ್ಚಿಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ರವೆ ಎಲ್ಲ ನೀರನ್ನು ಹೀರ್ಕೊಂಡು ಚೆನ್ನಾಗಿ ಇಂಗುತ್ತೆ, ಉಪ್ಪಿಟ್ಟು ರೆಡಿ ಆಗುತ್ತೆ. ನೋಡಿ, ತುಂಬ ಸಿಂಪಲ್ಲಾಗಿ ಪಟ್ಟನೆ ರೆಡಿ ಆಗುತ್ತೆ, ಅಷ್ಟೇ ಟೇಸ್ಟ್ ಕೊಡುತ್ತೆ. ನಿಮಗೆ ಇದಕ್ಕೆ ಸಕ್ಕರೆ ಬೇಕನ್ನಿಸಿದರೆ ಸಕ್ಕರೆಯನ್ನು ಹಾಕ್ಕೊಳ್ಬೋದು. ನಾನು ಸಕ್ಕರೆ ಹಾಕಲಿಲ್ಲ, ಸಕ್ಕರೆ ಬೇಕನ್ನಿಸಿದರೆ ಹಾಕ್ಕೊಳ್ಬೋದು. ಈಗ ಉಪ್ಪಿಟ್ಟು ರೆಡಿಯಾಗಿದೆ. ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೆ. ನೋಡಿದ್ರಲ್ಲಿ ಎಷ್ಟು ಸಿಂಪಲ್ಲಾಗಿ ರುಚಿಯಾಗಿರುವಂಥ ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ ವೀಕ್ಷಕರೇ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ, ಹಾಗೆ ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ರೆಸಿಪಿಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ನಿಮ್ಮ ಮೊಬೈಲಿಗೆ ಬರುತ್ತೆ. ಸಿಂಪಲ್ಲಾಗಿರುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರೋದು. ಹಾಗೆ ನಾ ಮಾಡುವಂಥ ರೆಸಿಪಿಗಳನ್ನು ನೀವು ನೋಡಿಬಿಟ್ಟು ಇನ್ನೊಬ್ಬರಿಗೂ ಅದನ್ನು ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ತುಂಬ ಟೇಸ್ಟಿಯಾಗಿ ಸಖತ್ತಾಗಿರುವಂಥ ಉಪ್ಪಿಟ್ಟು ರೆಡಿಯಾಗಿದೆ. ನೀವು ಮಾಮೂಲಿ ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ. ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ, ರುಚಿ ಸಖತ್ತಾಗಿ ಬರುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು.